ಹೆಲೋ ಎವ್ರಿವಾನ್, ವೆಲ್ಕಮ್ ಟು ಸಾನ್ವಿ ಸ್ಮೈಲ್ ಯೂಟ್ಯೂಬ್ ಚಾನಲ್. ಈ ದಿನ ನಾವು ಹೌಸ್ ಮತ್ತು ಹೋಮ್ಗೆ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ದಿನ ನಾವು ಹೌಸ್ ಮತ್ತು ಹೋಮ್ ಅನ್ನೋ ಎರಡು ವರ್ಡ್ಸ್ನ ದಿನ ಬಳಸ್ತಾನೇ ಇರ್ತೀವಿ. ಆದರೆ ಅದಕ್ಕೆ ಇರುವ ವ್ಯತ್ಯಾಸ ನೀಟಾಗಿ ನಮಗೆ ಯಾರಿಗೂ ಗೊತ್ತಿರೋದಿಲ್ಲ. ಹಾಗಾದರೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಅವೆರಡರ ಮಧ್ಯೆ ಇರುವ ವ್ಯತ್ಯಾಸವನ್ನು ತಿಳ್ಕೊಳ್ಳೋಣ. ಹಿಂದಿನ ನಮ್ಮ ವಿಡಿಯೋಸ್ ನೀವು ನೋಡಿಲ್ಲ ಅನ್ನೋದಾದರೆ ನೋಡಿ, ಹಾಗೂ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೊದಲಿಗೀಗ ಹೌಸ್ ಅಂದರೆ ಏನು ಅಂತ ನೋಡೋಣ. ಹೌಸ್ ಅಂದರೆ ಮನೆ ಅನ್ನೋ ಅರ್ಥ ಬರುತ್ತೆ. ದ ವರ್ಡ್ ಹೌಸ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ಎ ಬಿಲ್ಡಿಂಗ್ ಮೇಡ್ ಫಾರ್ ಪೀಪಲ್ ಆರ್ ಅ ಫ್ಯಾಮಿಲಿ ಟು ಲಿವ್ ಇನ್. ಇಲ್ಲಿ ಒಂದು ವರ್ಡ್ ಇದೆ, ಸರಿಯಾಗಿ ಗಮನಿಸಿ. ಫಾರ್ ಅನ್ನೋ ಒಂದು ವರ್ಡ್ ಇದೆ. ಅಂದರೆ ಯಾವುದೇ ಒಂದು ಕುಟುಂಬ ವಾಸ ಮಾಡಲಿಕ್ಕೋಸ್ಕರ ಕಟ್ಟಿರುವಂತಹ ಫಿಸಿಕಲ್ ಬಿಲ್ಡಿಂಗ್ನ ನಾವೇನಂತ ಕರಿತೀವಿ? ಹೌಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಅಲ್ಲಿ ಇನ್ನೂ ಜನರು ವಾಸ ಮಾಡ್ತಲ್ಲ, ಇದನ್ನು ನೀವು ಕರೆಕ್ಟಾಗಿ ಗಮನಿಸಬೇಕು. ಫಾರ್ ಪೀಪಲ್ ಆರ್ ಅ ಫ್ಯಾಮಿಲಿ ಟು ಲಿವ್ ಇನ್, ಜನರು ವಾಸ ಮಾಡೋದಕ್ಕೋಸ್ಕರ ಅಥವಾ ಒಂದು ಫ್ಯಾಮಿಲಿ ವಾಸ ಮಾಡೋದಕ್ಕೋಸ್ಕರ ಕಟ್ಟಿರುವಂಥ ಒಂದು ಫಿಸಿಕಲ್ ಬಿಲ್ಡಿಂಗ್ನ ನಾವು ಹೌಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಅದಕ್ಕಿರುವಂಥ ಎಕ್ಸಾಂಪಲ್ಸು ಅಥವಾ ಸೆಂಟೆನ್ಸಲ್ಲಿ ನಾವು ಹೌಸ್ ಅನ್ನೋದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದನ್ನು ನೋಡೋಣ. He wants to buy a house next year. ನೆಕ್ಸ್ಟ್ ಇಯರ್ ಅವನು ಒಂದು ಮನೇನ ಕೊಂಡ್ಕೋಬೇಕು ಅಂತ ಇದ್ದಾನೆ. ಮನೇನ ಕೊಂಡ್ಕೋಬೇಕು ಅಂತಿದ್ದಾನೆ, ಅಥವಾ ಕುಟುಂಬನ ಕೊಂಡ್ಕೋಬೇಕು ಅಂತಿಲ್ಲ. ಸೊ ಇಲ್ಲಿ ಮನೆ ಒಂದು ಫಿಸಿಕಲ್ ಬಿಲ್ಡಿಂಗ್ ಅಷ್ಟೇ ಅದು. ಹಾಗಿದ್ರೆ ಎರಡನೇ ಎಕ್ಸಾಂಪಲ್ ನೋಡೋದಾದರೆ, ದೇರ್ ಆರ್ ಓನ್ಲಿ 3 ಹೌಸಸ್ ಆನ್ ಹರ್ ಸ್ಟ್ರೀಟ್. ಅವರ ಸ್ಟ್ರೀಟಲ್ಲಿ ಎಲ್ಲಿ ಆಕೆ ವಾಸವಿದ್ದಾಳೆ ಅಲ್ಲಿ ಇನ್ನೂ 3 ಹೌಸಸ್ ಇದೆ, ಅಥವಾ 3 ಹೌಸಸ್ ಇದೆ ಅಂತ ಇದು ಅರ್ಥ ಬರುತ್ತೆ. ಅಂದರೆ ಅಲ್ಲಿ ಯಾರೂ ಒಳಗಡೆ ಬದುಕ್ತಾ ಇಲ್ಲ ಅಥವಾ ಯಾರೂ ವಾಸ ಮಾಡ್ತಿಲ್ಲ ಅನ್ನೋ ಅರ್ಥವನ್ನು ಇಲ್ಲಿ ಕೊಡುತ್ತೆ. ಹೌಸ್ ಅಂದರೆ ಓನ್ಲಿ ಫಿಸಿಕಲ್ ಬಿಲ್ಡಿಂಗ್ ಅಷ್ಟೆ. ಹೌಸ್ ಅಂದರೆ ಏನು ಅಂತ ತಿಳ್ಕೊಂಡ್ರೆ, ಈಗ ಹೋಮ್ ಅಂದರೆ ಏನು ಅಂತ ನೋಡೋಣ. ಹೋಮ್ ಅಂದರೆ ಕನ್ನಡದಲ್ಲಿ ನೆಲೆ ಅನ್ನೋ ಅರ್ಥ ಬರುತ್ತೆ. ದ ವರ್ಡ್ ಹೋಮ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ದ ಫ್ಯಾಮಿಲಿ ಲಿವಿಂಗ್ ಇನ್ ಅ ಹೌಸ್. ನೋಡಿ, ಹೌಸ್ ಅಂತ ಡೆಫಿನೇಷನ್ನ ನೋಡಬೇಕಾದ್ರೆ ನಾವು ಫಾರ್ ಅಂತ ಬಳಸಿದ್ವಿ, ಜನರಿಗೋಸ್ಕರ ಅಂತ. ಬಟ್ ಇಲ್ಲಿ ಈ ಡೆಫಿನೇಷನ್ನ ನೀವು ಗಮನಿಸೋದಾದರೆ ಇಲ್ಲಿ ಒಂದು ಫ್ಯಾಮಿಲಿ ವಾಸ ಇದೆ ಅನ್ನೋ ಒಂದು ಅರ್ಥವನ್ನು ಕೊಡುತ್ತೆ. ದ ವರ್ಡ್ ಹೋಮ್ ಈಸ್ ಯೂಸ್ಡ್ ಟು ಟಾಕ್ ಅಬೌಟ್ ದ ಫ್ಯಾಮಿಲಿ ಲಿವಿಂಗ್ ಇನ್ ಅ ಹೌಸ್. ಆ ಹೌಸಲ್ಲಿ ಅಥವಾ ಏನು ನಾವು ಹೇಳಿದ್ವಿ ಫಿಸಿಕಲ್ ಬಿಲ್ಡಿಂಗಲ್ಲಿ ಒಂದು ಫ್ಯಾಮಿಲಿ ಆಲ್ರೆಡಿ ವಾಸ ಮಾಡ್ತಿದೆ ಅನ್ನೋ ಅರ್ಥವನ್ನು ತಗೊಂಡಾಗ ಅಲ್ಲಿ ನಾವು ಹೋಮನ್ನು ಅಥವಾ ಹೋಮ್ ಅನ್ನೋ ಪದವನ್ನು ನಾವು ಬಳಸಬೇಕು. ಎಕ್ಸಾಂಪಲ್ ನೋಡೋಣ ಬನ್ನಿ. ವಿ ವೆಲ್ಕಮ್ಡ್ ದ ವಿಸಿಟರ್ಸ್ ಇನ್ ಟು ಹಿಸ್ ಹೋಮ್ ವಿತ್ ಓಪನ್ ಆರ್ಮ್ಸ್. ಇಲ್ಲಿ ಅವನೇನು ಮಾಡ್ತಾನೆ, ವಿಸಿಟರ್ಸ್ನ ಓಪನ್ ಆರ್ಮ್ಸಿನ ತುಂಬ ಮುಕ್ತವಾದಂಥ ಇದರಿಂದ ಏನು ಮಾಡ್ತಾನೆ, ಅವನು ಬರಮಾಡ್ಕೊಳ್ತಾನೆ ಎಲ್ಲಿಗೆ, ಅವನ ಹೋಮಿಗೆ. ಅಂದರೆ ಅಲ್ಲ ಅವನು ಏನು ಮಾಡ್ತಿದ್ದಾನೆ, ವಾಸ ಮಾಡ್ತಿದ್ದಾನೆ ಅಂತ ಅರ್ಥ. ಎರಡನೇ ಎಕ್ಸಾಂಪಲ್ ನೋಡೋದಾದರೆ, ಶೀ ಸ್ಟೇಸ್ ಅಟ್ ಹರ್ ಫ್ಯಾಮಿಲೀಸ್ ಹೋಮ್ ಫಾರ್ ದ ಹಾಲಿಡೇಸ್ ಎವ್ರಿ ಇಯರ್. ಅವಳೇನು ಮಾಡ್ತಾಳೆ, ಪ್ರತಿ ವರ್ಷ ಅವರ ಫ್ಯಾಮಿಲಿ ಜೊತೆ ಏನು ಮಾಡ್ತಾಳೆ, ಸ್ವಲ್ಪ ಟೈಮು ಅಥವಾ ಟೈಮನ್ನು ಸ್ಪೆಂಡ್ ಮಾಡ್ತಾಳೆ ಅಂತ ಅರ್ಥ ಕೊಡುತ್ತೆ. ಅಂದರೆ ಅದು ಫ್ಯಾಮಿಲಿ ಜೊತೆ, ಅವ್ರದ್ದು ಸ್ವಂತ ಫ್ಯಾಮಿಲಿ ಜೊತೆ ಅವಳು ಏನು ಮಾಡ್ತಾಳೆ, ಕಾಲವನ್ನು ಕಳೀತಾಳೆ. ಇಲ್ಲಿ ಸ್ವಂತ ಅನ್ನೋ ಮೀನಿಂಗ್ ಬರುತ್ತೆ. ಸೊ ಹೌಸ್ ಅಂದರೆ ಫಿಸಿಕಲ್ ಬಿಲ್ಡಿಂಗ್, ಹೋಮ್ ಅಂತ ಹೇಳಿದ್ರೆ ಅಲ್ಲಿ ಒಂದು ಫ್ಯಾಮಿಲಿ ಇರಬೇಕು, ಜೊತೆಗೆ ಫ್ಯಾಮಿಲಿ ಅಂದರೆ ಸ್ವಂತ ಫ್ಯಾಮಿಲಿ ಇರಬೇಕು ಅನ್ನೋದು ಒಂದು ಅರ್ಥವನ್ನು ನಮಗೆ ಕೊಡುತ್ತೆ. ಈಗ ಹೋಮ್ ಮತ್ತು ಹೌಸ್ಗೆ ಇರುವಂತಹ ಇನ್ನೊಂದಷ್ಟು ಡಿಫ್ರೆನ್ಸಸ್ನ ನೋಡೋಣ. ಹೋಮ್ ಅಂತ ಹೇಳಿದ್ರೆ ಪ್ಲೇಸ್ ವೇರ್ ಸಮ್ವನ್ ಲೀವ್ಸ್ ಆ್ಯಂಡ್ ವೇರ್ ದೇ ಹ್ಯಾವ್ ಆ್ಯನ್ ಎಮೋಷ್ನಲ್ ಅಟ್ಯಾಚ್ಮೆಂಟ್. ಇಲ್ಲಿ ಈ ಪ್ಲೇಸಲ್ಲಿ ವ್ಯಕ್ತಿಗಳು ಜೀವನ ನಡೆಸ್ತಾರೆ ಮತ್ತು ಅವರ ಮಧ್ಯದಲ್ಲಿ ಎಮೋಷ್ನಲ್ ಅಟ್ಯಾಚ್ಮೆಂಟ್ ಅನ್ನೋ ಒಂದು ಬಾಂಡೇಜ್ ಇರುತ್ತೆ. ಹಾಗಾದರೆ ಹೌಸ್ ಹೇಗೆ ಅಂತ ನೋಡೋಣ. ಅ ಬಿಲ್ಡಿಂಗ್ ಇನ್ ವಿಚ್ ಸಮ್ವನ್ ಲೀವ್ಸ್, ಯಾರೋ ಒಬ್ಬರು ವಾಸ ಮಾಡ್ತಾ ಇರ್ತಾರೆ. ಇನ್ ದ ಸೆನ್ಸ್ ನಮ್ಮ ಹತ್ರದವರು ಆಗಿರೋದಿಲ್ಲ ಅಥವಾ ನಮ್ಮ ಸ್ವಂತ ಫ್ಯಾಮಿಲಿ ಆಗಿರೋದಿಲ್ಲ, ಬೇರೆಯವರ ಫ್ಯಾಮಿಲಿನ ನಾವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ನಾವು ಹೌಸ್ ಅಂತ ಹೇಳಿಬಿಟ್ಟು ಕರಿಬೋದು. ಹಾಗಿದ್ರೆ ಮತ್ತೆ ಉಳಿದಂತಹ ಡಿಫ್ರೆನ್ಸಸ್ನ ನೋಡೋಣ ಬನ್ನಿ. ಆ್ಯಂಡ್ ಹೋಮ್ ಈಸ್ ಆ್ಯನ್ ಅಬ್ಸ್ಟ್ರಾಕ್ಟ್ ಕಾನ್ಸೆಪ್ಟ್. ಅಂದರೆ ಎಮೋಷನ್ಸ್, ಫೀಲಿಂಗ್ಸ್ ಅಥವಾ ಬಾಂಡೇಜ್ ಅನ್ನೋದು ಅಲ್ಲಿ ತುಂಬಿರುತ್ತೆ. ಯಾವುದರಲ್ಲಿ? ಹೋಮ್, ನಾನು, ನನ್ನದು ಅನ್ನೋ ಫೀಲಿಂಗ್ ಅಲ್ಲಿರುತ್ತೆ. ಹಾಗಾದರೆ ಹೌಸ್ಗಿರೋ ಡಿಫ್ರೆನ್ಸ್ ನೋಡೋದಾದರೆ, ಅ ಕಾಂಕ್ರೀಟ್ ಕಾನ್ಸೆಪ್ಟ್. ಹೌಸ್ ಇಸ್ ಅ ಕಾಂಕ್ರೀಟ್ ಕಾನ್ಸೆಪ್ಟ್. ಅಲ್ಲಿ ಒಂದು ಫಿಸಿಕಲ್ ಅಪಿಯರೆನ್ಸ್ ಇರುತ್ತೆ ಹೊರತು
ಫಿಸಿಕಲ್ ಅಪಿಯರೆನ್ಸ್ ಬಿಟ್ಟು ಫೀಲಿಂಗ್ಸ್, ಬಾಂಡೇಜ್ ಅಥವಾ ಎಮೋಷನ್ಸ್ ಅನ್ನೋದು ಅಲ್ಲಿ ನಮಗೆ ಕಾಣಿಸಲ್ಲ. ಹಾಗಾದರೆ ಮೂರನೇ ಡಿಫ್ರೆನ್ಸ್ ಏನು ಅಂತ ನೋಡೋದಾದರೆ, ಹೋಮ್ ಈಸ್ ಮೇಡ್ ವಿತ್ ಲವ್, ಪ್ರೀತಿಯಿಂದ ತುಂಬಿರುತ್ತೆ ಅಂತ ಹೇಳ್ತಾರೆ. ಹಾಗಾದರೆ ಹೌಸ್ಗೆ ಬಂದಾಗ ವಿಚ್ ಈಸ್ ಮಿಯರ್ಲಿ ಬಿಲ್ಡ್ ವಿತ್ ಮೆಟೀರಿಯಲ್ ಥಿಂಗ್ಸ್, ಅದು ಇಟ್ಟಿಗೆಗಳಿಂದ, ಸಿಮೆಂಟಿಂದ ಮಾಡಲ್ಪಟ್ಟಿರುತ್ತಷ್ಟೇ, ಮೆಟೀರಿಯಲ್ಸಿಂದ ಮಾಡಲ್ಪಟ್ಟಿರುತ್ತೆ. ಬಟ್ ಅಲ್ಲಿ ಫೀಲಿಂಗ್ಸ್ ಆಗಲಿ, ಬಾಂಡೇಜಸ್ ಆಗಲಿ ಯಾವುದೂ ನೋಡೋಕ್ಕೆ ಸಿಗಲ್ಲ. ಹಾಗೆ ಮತ್ತೊಂದು ಡಿಫ್ರೆನ್ಸ್ ನೋಡೋದಾದರೆ, ಗಿವ್ ಅ ಸೆನ್ಸ್ ಆಫ್ ಬಿಲಾಂಗ್. ಹೋಮ್ ಅನ್ನೋದು ಸೆನ್ಸ್ ಆಫ್ ಬಿಲಾಂಗ್, ನಮ್ಮದು ಅನ್ನೋ ಒಂದು ಭಾವನೆಯನ್ನು ಕೊಡುತ್ತೆ. ಹಾಗೆ ಹೌಸಿಗೆ ಬಂದರೆ ದೆರ್ ಈಸ್ ನೋ ಸೆನ್ಸ್ ಆಫ್ ಬಿಲಾಂಗಿಂಗ್, ನಮ್ಮದು ಅನ್ನೋ ಭಾವನೆ ಹೌಸಲ್ಲಿ ಕಾಣಿಸಲ್ಲ. ಹಾಗೆ ಲಾಸ್ಟ್ ಫೈನಲ್ ಡಿಫ್ರೆನ್ಸ್ ಏನು ಹೋಮ್ ಮತ್ತು ಹೌಸ್ಗಿರೋದು ಅಂತ ಹೇಳಿದ್ರೆ, ಫ್ಯಾಮಿಲೀಸ್ ಯೂಶ್ವಲಿ ನೆಸೆಸರಿ ಪಾರ್ಟ್. ಹೋಮಲ್ಲಿ ಫ್ಯಾಮಿಲಿ ಅನ್ನೋದು ಇರೋದು ತುಂಬ ನೆಸೆಸರಿ, ಒಂದು ಫ್ಯಾಮಿಲಿ ಅನ್ನೋದು ಇರಬೇಕು, ಆಗಲೇ ನಾವು ಅದನ್ನು ಹೋಮ್ ಅಂತ ಹೇಳಿಬಿಟ್ಟು ಕರೆಯೋದು. ಅಲ್ಲೊಂದು ಫೀಲಿಂಗ್ ಇರಬೇಕು, ಬಾಂಡೇಜ್ ಇರಬೇಕು, ಎಮೋಷನ್ಸ್ ಇರಬೇಕು. ಹಾಗೆ ಹೌಸ್ಗೆ ಬಂದಾಗ ದೇರ್ ಮೇ ಆರ್ ಮೇ ನಾಟ್ ಬಿ ಅ ಫ್ಯಾಮಿಲಿ, ಅಲ್ಲಿ ಫ್ಯಾಮಿಲಿ ಉಳ್ಕೊಂಡಿರ್ಬೋದು ಅಥವಾ ಉಳ್ಕೊಳ್ದೇನೋ ಇರ್ಬೋದು. ನಮ್ಮ ಫ್ಯಾಮಿಲಿ ಅಲ್ಲ, ಯಾರ್ದೋ ಒಬ್ರದ್ದು ಫ್ಯಾಮಿಲಿ ಉಳ್ಕೊಂಡಿರ್ಬೋದು ಅಥವಾ ಉಳ್ಕೊಳ್ದೇನೋ ಇರ್ಬೋದು. ಹೀಗಿರುವಂತಹ ಒಂದು ಬಿಲ್ಡಿಂಗನ್ನು ನಾವು ಹೌಸ್ ಅಂತ ಹೇಳಿಬಿಟ್ಟು ಕರಿತೀವಿ. ಇವೇ ಡಿಫ್ರೆನ್ಸಸ್ಸು ಹೋಮ್ನ ಮತ್ತು ಹೌಸನ್ನ ವ್ಯತ್ಯಾಸಗಳು ನಮಗೆ ತಿಳಿಸುವಂಥವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಈ ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಎವ್ರಿವನ್.